ಆಗ್ಯಾಳ, ಅಂಬಾವಾಣಿ ಆಗ್ಯಾಳ, ಕಾಳಿ ಆಗ್ಯಾಳ, ಗಣಪತಿ ಕೈಗೂ ಅದಾವಿಲ್ಲ 5, ಹನುಮಂತೇವ್ರ ಕೈಗೂ 5 ಅದಾವಲ್ಲ. ಮತ್ತು ನೀವು 5 ಎತ್ತದ್ರ ಅಂತ ಕುಯ್ ಮಾಡಿದ್ರೆ ನೀವು ಯಾರು ದೇಶನ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಭಕ್ತಂದ್ರೆ ಕಟ್ಟದಾನ ಕಟ್ಟಿಯಬೇಕು, ಹೊರಗೆ ಬೀಳಬೇಕು. ನಮ್ಮ ಧರ್ಮ ಉಳಿದ್ರೆ ದೇಶ ಉಳಿತದೆ. ತಲೆ ಇಟ್ಕೊಂಡ್ಬಿಡ್ರಿ. ಬಾಂಗ್ಲಾದಾಗ ಏನಾಗಲಕತ್ತೆ ನೋಡಕತ್ತೀರಿ ನೀವು. ಹಿಂದೂಗಳ ಪರಿಸ್ಥಿತಿ ಪಾಕಿಸ್ತಾನದಾಗ ಏನಾಗ ಯಾವ ದಲಿತರು ಅದೇನು ನೋಡಿದ್ರು ಅವರು. ನಾವೆಲ್ಲ ತಿಳ್ಕೊಂಡ್ರೆ ನಾವು ದೊಡ್ಡ ಬಾಯಿ ಬಾಯಿ ಇಲ್ಲ 50% ಆದ್ರಂದ್ರೆ ನೀವು ಅಭಿನಯ MP ಆಗಿದ್ರು ಅಭಿನಯ ML ಎಲ್ಲ ಅವರೇ ಆಗಿರ್ತಾರೆ. ಘಟದಲ್ಲಿ ಇಡೀ ವಿಧಾನಸಭಾ ಲೋಕಸಭಾ ಅವರೇ ಕಾಣುತ್ತೆ. ಸೋಮ್ಯನ ಪುಣ್ಯಕ ನಮ್ಗೆಲ್ಲ ಪುಣ್ಯ ಮೋದಿ ಬಂದ ಅಂತೇಳಿ ಸುರಕ್ಷಿತ ಅದೀವಿ. ಅದಕ್ಕೆ ಮುಂದಿನ ದಿವಸಗಳು ಇನ್ನೂ ಕಠಿಣ ಬರ್ತಾವೆ ನೋಡ್ರಿ. ಮೊನ್ನೆ ಈದ್ ಮಿಲಾದಾಯ್ತು. ಭಾರತದಲ್ಲಿ ಎಲ್ಲಾದ್ರೂ ಕಲ್ಲು ಒಗದಾರನ್ರಿ? ಒಂದು ಕಡೆ ಕಲ್ಲು ಒಗದಾರನ್ರಿ ಹಿಂದೂಗಳು. ಗಣಪತಿ ಎಲ್ಲ ಕಡೆ ಕಲ್ಲು ಒಗಿಲಾಕತ್ತಾರೆ. ನಿನ್ನೆ ಹಾವೇರಿ ಒಳಗೆ ಹೋಗೋದಂತ ತಿನ್ನಕ್ಕೆ ಬರ್ಬೋದು ಹೇಳಿದ್ರು. ಮೊನ್ನೆ ದಾವಣಗೆರೆ ಒಳಗೆ ಏನಲ್ಲಿ ಬಸವನಗೌಡರಿಗೆ ಭಾಷಣ ಮಾಡಿದ್ದ, ಏನಲ್ಲಿ ಈಶ್ವರಪ್ಪನವ್ರಿಗೆ ಭಾಷಣ ಮಾಡಿದ್ದ, ಅಲ್ಲೇನು ಪ್ರಮೋದ್ ಮುತಾಲಿಕ್ ಅವ್ರಿಗೆ ಭಾಷಣ ಮಾಡಿದ್ದ. ಏನೂ ಇಲ್ಲ. ಅವರಿಗೆ ಗಣಪತಿ ಅಂದ್ರೆ ಯಾಕೆ ಅಲರ್ಜಿ ಹೋಗ್ತೀವಿ. ಗಣಪತಿ ಹಂಗೆ ಕಲ್ಲು ಅಂತದ್ದು ಏನೋ ನೋಡಿ ಪೊಲೀಸರು ಬಂದು ಆ ಗಣಪತಿನ ಕರ್ಕೊಂಡು ಹೋಗ್ಬಿಟ್ಟಾರೆ. ಪೊಲೀಸರು ಜೀಪ್ ಒಬ್ಬ ಅವನು ಮಂತ್ರಿ ಕೇಳ್ತಾನೆ, ಏನು ಮರ್ಸಿಡೀಸ್ ಕಾರ್ನ ಕರ್ಕೊಂಡು ಹೋಗ್ಬೇಕಾಗಿದೆ ಗಣಪತಿ. ನೀ ಹೇಳಿಯಲ್ಲ, ಇನ್ನು ಮುಂದೆ ಅವನು ಯಾವ PS ಇದಲ್ಲ, ಮುಂದಿನ ಸಲ ನಮ್ಮ ಸರ್ಕಾರ ಬಂದ್ರೆ ಅವನ ಕಡೆಯಿಂದ ಗಣಪತಿ ಪೊಲೀಸ್ ಸ್ಟೇಷನ್ ಮೆರವಣಿಗೆ ಮಾಡಿ ನೋಡೋರು. ನೀವೇನು ಇನ್ನು 2-3 ವರ್ಷ ಏನು ಹಾರಾಡಿ ನಮ್ಮ ಧರ್ಮದ ಮೇಲೆ ನಿಮ್ದು ಬಂದೈತೆ ದಂಡಿ. ಏನು ಸಿದ್ದರಾಮಯ್ಯ ಏನೇನೋ ಕೈ ಹಚ್ಚಿದ್ರೆ ಅಂದ್ರೆ ನಿಮ್ದು ಬಿತ್ತು ತಿಳ್ಕೊಂಡು. ನಾವು ವಿಧಾನಸಭಾದಾಗ ಹೇಳಿದ್ವಿ ಸಿದ್ದರಾಮಯ್ಯನವರ ನಿಮ್ಮ ನಿಲ್ಲಿಸ್ಬೇಕಾದ್ರೆ ನಿಮ್ಮ ಸುತ್ತಮುತ್ತಲವರೇ ಅದಾರ, ಅವರೇ ಮುಖ್ಯಮಂತ್ರಿ ಆಗ್ತಿಲ್ಲತ್ತಾರ. ಪಾಪ ನಾವು ಸಿದ್ದರಾಮಯ್ಯ ಕಟ್ಟಿದ್ವಿ. ಒಬ್ಬ ನನ್ನ ಮಗ ಹೇಳೋದಾಗ ನನಗೆ ಅವಕಾಶ ಇದ್ರೆ ನಾ ಹಾಕ್ತೀನಿ. ಅವ್ನು ಕಂದಿ ಪಾಡಿನತ್ತ, ನಮ್ಮ ರಾಯರೆಡ್ಡಿ ಅಂತ ಎಷ್ಟು ಮಂದಿ ಅನ್ನೋದು ಈ ಸಿದ್ದರಾಮಯ್ಯ. ಅದೇ ಅಂತ ಮೊನ್ನೆ ಒಂದೊಂದು ಸಕ್ರೆ ಫ್ಯಾಕ್ಟ್ರಿ ಸಲ ಹೇಳಿದ್ದು, ಏನು ಮಾಡ್ಲಪ್ಪ ಯತ್ನ ನಮ್ಮ ಪಂಚಾಯತ್ ನೀವು ಹೊಟ್ಟೆ ನೀವು ಮಣ್ಣಾಗಿ ಇಡಬೇಕಂತ. ನಂಗೆ ನೀವು ಒಬ್ಬ ಮುಖ್ಯಮಂತ್ರಿ ಆಗಿರಿ, ರಾಜಧರ್ಮವನ್ನು ನೀವು ಪಾಲಿಸ್ರಿ. ನಿಮ್ದು ಕಡಿದೈತೆ ತಿಳ್ಕೊಂಡ್ರಿ. ಈಗ ಏನು ಮಾಡ್ಲಪ್ಪ ಎಲ್ಲ ಕೈ ಹಾಕಿಬಿಟ್ಟಿದ್ದಾರೆ. ಆಯ್ತು, ನೀವು ಮೊದಲಿನ ಸಿದ್ದರಾಮಯ್ಯ ಉಳಿದಲ್ಲ ಸಿದ್ದರಾಮಯ್ಯನವರೇ ಕೇಳಿದೆ. ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪಾಪ ನಾವೇನು ಅವ್ರಿಗೆ ಎಲ್ಲೂ ವಿಧಾನಸಭಾದಾಗೂ ಎಷ್ಟು ಮೊನ್ನೆ ಮಾತಾಡೋದ್ರೆ ಅದನ್ನೇ ಹೇಳಿದೆ, ಮುಕ್ತ ಆಗ್ಬಿಡ್ರಿ, ಎಲ್ಲಾರ್ದು ತೆಗೆದ್ಬಿಡ್ರಿ. ನೀವು ಒಬ್ಬರೇ ಯಾಕೆ ಸಿಗ್ಬಿಟ್ಟಿರೋ ಕೇಳಿ. ಎಲ್ಲ ಕಡ್ರು ಎಲ್ಲ ಪಾರ್ಟಿಯಾಗ ಅದನ್ನು ಹೊಡೆದವ್ರು ಎಲ್ಲರೂ ಮೂಡೋದ ನನ್ನ ಮಗನು ಸಾಚಾಯ್ತು. ನೀವು ಸುಮ್ಮನೆ ಕೂತಾರೆ ಹೊಡೆದ್ರೆ ಎಲ್ಲ ಜೈಲಿಗೆ ಹೋಗ್ತಾವೆ. ಒಟ್ಟಾಟೇಳು ನಮಗೆ ಈಶ್ವರಪ್ಪನ ಚಲೋ ಆಗ್ತೈತೆ ಅನ್ನೊಂದು ಸಂಘಟನೆ ಮಾಡ ಅವೆಲ್ಲ ಜೈಲಿಗೆ ಇರ್ತಾವ. ನಾವೆಲ್ಲ ಕೈ ಕಟ್ಕೊಂಡು ನಿಮ್ಮ ಕಡೆ ಜೈಕಾಲ ಹಾಕೊಂಡು ಮುಂದಿನ ಸಲ ಇಬ್ರು ಕೂಡ ಪ್ರಮಾಣ ಚಂದ ಸ್ವೀಕರಿಸ್ತೀವಿ. ನೋಡಾಕತ್ತಿರ್ತೀವ ಈ ರಾಜ್ಯದಲ್ಲಿ ಸನಾತನ ಧರ್ಮ ಉಳಿಯುವಂತ ಕೆಲಸ ಮಾಡ್ತೀವಿ. ಈ ರಾಜ್ಯದಲ್ಲಿ ನಮ್ಮ ಎಲ್ಲ ಸಮುದಾಯದವರು ನೆಮ್ಮದಿಯಿಂದ ಯಾವುದೇ ಜಾತ್ರೆ ಹಬ್ಬ ಇದನ್ನ ಒಂದೇ ಕಲ್ಲು ಬಿತ್ತಂದ್ರೆ ಅವ್ನು ಸೀದಾ ಮ್ಯಾಗೆ ತಳಗೆ ಇರ್ಲಕ್ಕ ಅವನಿಗೆ ಪರ್ಮಿಷನ್ ಇಲ್ಲ. ಹಂಗೆ ಯೋಗಿ ಐತಲ್ಲ ಈಶ್ವರಪ್ಪ, ನಾವು ಕುಡಿದ್ರೆ ಯೋಗಿನೇ ಆಗ್ತೀವಿ ಕರ್ನಾಟಕದ್ದು. ನೀವೆಲ್ಲ ಆಶೀರ್ವಾದ ಮಾಡಿ. ಇವತ್ತು ನಮ್ಮ ಕರೆದು ಇಬ್ಬರು ಆಶೀರ್ವಾದ ಮಾಡಿದ್ವಿ.